ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿನ್ನರ್ ಸಭೆ ಗಿಬೆ ಎಲ್ಲ ಏನಿಲ್ಲ ರೀ. ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇತ್ತು, ನಾವೆಲ್ಲ ಊಟಕ್ಕೆ ಸೇರಿತ್ತಪ್ಪ. ಇದನ್ನ ನಮಗೆ ಕೇಳಿ 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 ಇವ್ರ ನೆಕ್ಸ್ಟ್ ರಿಯಾಕ್ಷನ್ ಏನಿರುತ್ತೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವೇ ಪ್ರೆಡಿಕ್ಟ್ ಮಾಡ್ಬಿಡ್ತೀವಿ. ಆಪ್ತರೊಂದಿಗೆ ಡಿನ್ನರ್, ಡಿ ಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್. ಅವ್ರು ಹೇಳ್ತಾರೆ, ಯಾವುದೇ ಔತಣಕೂಟ ಎಲ್ಲ ಏನಿಲ್ಲ, 15 ವರ್ಷದಿಂದ ಕರಿತಾ ಇದ್ರು ಬನ್ನಿ 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 ಅಂತ. ಪ್ರತಿನಿತ್ಯ ಒಬ್ಬೊಬ್ಬರು ಊಟಕ್ಕೆ ಕರೀತಾರೆ, ಬೇಡ ಅನ್ನೋದಕ್ಕಾಗತ್ತಾ, ಊಟಕ್ಕೆ ಹೋಗ್ತೀವಪ್ಪ. ಬೆಳಗಾವಿನಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿರೋದು. ಅದರಲ್ಲೂ ಈ ದೊಡ್ಡಣ್ಣವರಿದಾರಲ್ಲ, ಇವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಸೊ ಹಾಗಾಗಿ 15 ವರ್ಷದಿಂದ ನಾವಿಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದಾಗೆಲ್ಲ ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ದರು. ಹೋಗೋಕ್ಕಾಗಿರಲಿಲ್ಲ, ಈ ಸರ್ತಿ ಹೋದ್ವಿ ಅಷ್ಟೇ. ಎಲ್ಲರೂ ಕೂಡ ಸೇರಿದ್ವಿ. ಔತಣಕೂಟ ಅಂತ ಏನು ಏರ್ಪಡಿಸಿರಲಿಲ್ಲ, ಯಾವುದೇ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ನಾವು ಮೀಟ್ ಮಾಡಿರಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಮಾತು. ಔತಣಕೂಟನೂ ಇಲ್ಲ, ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾಯಿದ್ರು, ಒಂದು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ, ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನಿಲ್ಲಿ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೆಳನಕ್ಕಾಯ್ತಿತ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇವ್ರು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಡಿನೇ ಮಾಡ್ಬೋದು, ನಾವು ಯಾವುದೇ ಔತಣಕೂಟಕ್ಕೆ ಸೇರಿರಲಿಲ್ಲ, ಸುಮ್ಮನೆ ಊಟಕ್ಕೆ ಕರೆದಿದ್ರು ಹೋಗಿದ್ವಿ ಅಂತ. ರಾಜಕಾರಣಿಗಳು ರಾಜಕೀಯ ಅಜೆಂಡಾ ಇಲ್ಲದೆ ಈ ಥರ ಸಭೆ ಮಾಡಲ್ಲ. ಸೊ ಇನ್ಸೈಡ್ ಪಾಲಿಟಿಕ್ಸ್ ಏನು ನಡೀತು ಈ ಸಭೆಯಲ್ಲಿ, ಯಾರ್ಯಾರ ಅಭಿಪ್ರಾಯ ಏನಾಗಿತ್ತು ಅಂತ. ಅರವಿಂದ್, ಪ್ರಮುಖವಾಗಿ ನಾನು 3 ವಿಚಾರಗಳನ್ನು ಹೇಳಕ್ಕೆ ಬಯಸ್ತೇನೆ. ಬಹಳಷ್ಟು ವಿಚಾರಗಳಲ್ಲಿ ಚರ್ಚೆ ಆಗಿರುವಂಥ, ಅದರಲ್ಲಿ ಪ್ರಮುಖವಾದ 3 ವಿಚಾರ ಏನಂತಂದರೆ, 19ನೇ ತಾರೀಕಿಗೆ ನಾವಿಲ್ಲ ಏನು ಸೇರಿದ್ದೀವಿ, 62 ಜನರು ಕೂಡ ದೆಹಲಿಗೆ ಹೋಗಬೇಕು ಅಂತೇಳಿ ಒಂದು ನಿರ್ಣಯ ಆಗಿರುವಂಥದ್ದು. 19ನೇ ತಾರೀಕಿಗೆ ನಾವು ಇಲ್ಲಿ ಸೇರಿದಂಥವ್ರು 62 ಜನರು ಕೂಡ ದೆಹಲಿಗೆ ಹೋಗಬೇಕು ಅಂತ ನಿರ್ಣಯ ಆಗಿರುವಂಥದ್ದು. ಎರಡನೇದು ಏನಂತಂದರೆ, 14ನೇ ತಾರೀಕು 15ನೇ ತಾರೀಕು ಏನು ಮುಖ್ಯಮಂತ್ರಿ ಪ್ರವಾಸ ಇತ್ತು, ಅದು ಆಗುವುದಿಲ್ಲ ಅಂತ ಕೂಡ ಮಾಹಿತಿ ಇರುವಂಥದ್ದು. 3ನೇ ವಿಚಾರ ಏನಂತಂದರೆ, ನಾವೆಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ, ತಾವು ಮುಖ್ಯಮಂತ್ರಿ ಆಗಲೇಬೇಕು, ಹೊಸ ಮುಖ ಬರಲೇಬೇಕು. ಜೊತೆಗೆ ಏನಂತಂದರೆ, ನೀವು ಬರೋದ್ರಿಂದ ಎಲ್ಲರಿಗೂ ಕ್ರೇಜ್ ಬರುತ್ತೆ, ಹೊಸ ಏನಂತಂದರೆ ಒಂದು ಮೈಂಡ್ ಸೆಟ್ ಬರುತ್ತೆ, ಹೀಗಾಗಿ ತಾವು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ. 3ನೇ ವಿಚಾರ ಏನಂತಂದರೆ, ನಮಗೆಲ್ಲರೂ 300 ಕೋಟಿ ರೂಪಾಯಿಗಳನ್ನು ಒಂದು ಕ್ಷೇತ್ರಕ್ಕೆ ಕೊಡಬೇಕು ನೀವು ಬಂದ ಮೇಲೆ. ಯಾಕೆಂದರೆ ನೀವು ವರ್ಲ್ಡ್ ಬ್ಯಾಂಕ್ನಿಂದ ಒಂದು ಉತ್ತಮವಾದಂಥ ರಿಲೇಷನ್ ಹೊಂದಿದ್ದೀರಿ. ವರ್ಲ್ಡ್ ಬ್ಯಾಂಕ್ನಿಂದ ಹಣವನ್ನು ತಂದು ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಯಾಕೆ ಅಂತಂದರೆ, ನಾವು ಡೆವಲಪ್ಮೆಂಟ್ ಮಾಡದೇ ಮತ್ತೆ ಇಲೆಕ್ಷನ್ಗೆ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಅತ್ಯಂತ ಆಪ್ತರು ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಹೇಳ್ತಾ ಇದ್ದಾರೆ ಅಂತಾರೆ, ದಯವಿಟ್ಟು ನಮ್ಮ ಹೆಸರನ್ನು ರಿವೀಲ್ ಮಾಡಬೇಡಿ, ನಾವು ಒಳಗಡೆ ಇರ್ತಕ್ಕಂಥ ಎಲ್ಲ ವಿಚಾರ ನಿಮ್ಮನ್ನ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ, ನಮ್ಮ ಹೆಸರು ರಿವೀಲ್ ಮಾಡಲ್ಲ ಅಂತೇಳಿ ನಮಗೆ ನಂಬಿಕೆಯಿಂದ ನಾನು ಈ ವಿಚಾರವನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅಂಥೇಳಿ 3 ಜನ ಶಾಸಕರು ಮತ್ತೊಬ್ಬರು ಸಚಿವರು ನಮಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಜೊತೆಗೆ ಏನಂತಂದರೆ, ಸಿದ್ದರಾಮಯ್ಯ ಅವರು ಒಳ್ಳೆಯ ಲೀಡರ್, ಅದರಲ್ಲಿ 2 ಮಾತಿಲ್ಲ. ಆದರೆ ಅವರೊಂದಿಷ್ಟು ಸೀನಿಯರ್ ಇರೋದ್ರಿಂದ ಎಲ್ಲರ ಜೊತೆ ಮಾತುಕೊಂಡು ಹೋಗೋಕ್ಕಾಗೋದಿಲ್ಲ. ಹೀಗಾಗಿ ಯಾವುದೇ ನೆಗೆಟಿವ್ ಚರ್ಚೆ ಆಗಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಪಾಸಿಟಿವ್ ಚರ್ಚೆ ಆಗಿರುವಂಥದ್ದು. ಜೊತೆಗೆ 62 ಜನರು ಕೂಡ ಒಟ್ಟಾಗಿದ್ದೀವಿ, ನಾವು ಒಂದಾಗಿದ್ದೀವಿ ಅಂಥೇಳಿ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈ ಒಂದು ಮೀಟಿಂಗ್ ಮಾಡಿರುವಂಥದ್ದು. ಜೊತೆಗೆ 8 ಗಂಟೆಗೆ ಅರವಿಂದ್ 8 ಗಂಟೆಗೆ ಹೋದಂಥವರು 12:30ವರೆಗೂ ಕೂಡ 3 ಒಳಗಡೆ ಟೀಮ್ಗಳನ್ನು 3 ಬೇರೆ ಕಡೆ ಏನಂತಾರೆ ಫುಡ್ ಅರೇಂಜ್ಮೆಂಟನ್ನು ಮಾಡಿರ್ತಾರೆ. 3 ಕಡೆ ಏನಂತಾರೆ ಅದೇ ವಿಚಾರ ಚರ್ಚೆ ಆಗಿರುವಂಥದ್ದು. ಮತ್ತು 3ಅವರು ಎಲ್ಲರೂ ಕೂಡ ಹೇಳಿದಂಥದ್ದು, ನಾವು ನಿಮ್ಮ ಜೊತೆಗಿದ್ದೀವಿ, ತಾವು ಯಾವುದೇ ಕಾರಣಕ್ಕೂ ಮುಂದುವರಿಬೇಕು ಹಾಗೆ ಅಂತೇಳಿ. ಜೊತೆಗೆ ಏನಂತಂದರೆ, ಯಾವಾಗ ಈ ಹಿಂದೆ ಒಂದು 15 ದಿನಗಳ ಹಿಂದೆ ಒಂದು ಫೋನನ್ನು ಬಂದಿರುತ್ತೆ ನಮಗೆ, ಸುರ್ಜೇವಾಲ ಸೇರಿ ಏನು ಹೈಕಮಾಂಡಿಂದ 4-5 ಜನ ಫೋನನ್ನು ಮಾಡಿ ತಮ್ಮ ಅಭಿಪ್ರಾಯನ ಕೇಳಿದರು. ನಾವು ಎಲ್ಲರೂ ಕೂಡ ನಮ್ಮ ಅಭಿಪ್ರಾಯನ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇದು ಇನ್ಸೈಡ್ ಸ್ಟೋರಿ, ಹಲವಾರು ನಿರ್ಣಯಗಳು ಆಗಿದೆ, ಸುಮ್ಮನೆ ಅಂತೂ ಊಟಕ್ಕೆ ಇವರು ಸೇರಿಲ್ಲ. ಎಕ್ಸಾಕ್ಟ್ಲಿ.